ಹಲೋ ಎವ್ರಿವನ್. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಶುರು ಆಗ್ಬಿಟ್ಟಿದೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಈಗ ಮಳೆಗೆ ರುಚಿ ರುಚಿಯಾಗಿ ಒಂದ್ ಸ್ವಲ್ಪ ಖಾರವಾಗಿ ಚಿಕನ್ ತಿಂದ್ರೆ ಹೇಗಿರುತ್ತೆ? ನನ್ಗಿವತ್ತು ಅಡ್ಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಅದಕ್ಕೋಸ್ಕರ ಒಂದು ಸೋಂಬೇರಿ ಲಂಚ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಜಾಸ್ತಿ ಕೆಲ್ಸ ಇಲ್ದೆ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಂತ ರೆಸಿಪಿ. ಬನ್ನಿ ಈ ಈಸಿ ಪೀಸಿ ರೆಸಿಪಿನ ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ. ಯಾರಿಗೆಲ್ಲ ಹೆವಿ ಮಸಾಲೆ ಇಷ್ಟ ಆಗಲ್ಲ ಅಂತವ್ರಿಗೆ ಈ ರೆಸಿಪಿ ಮಾಡಿಸ್ತಾಗಿದೆ. ನಾನಿಲ್ಲಿ 1.25 kg ಆಗುವಷ್ಟು ಚಿಕನ್ ನ ತಗೊಂಡಿದ್ದೀನಿ ವಿತ್ ಸ್ಕಿನ್. ಚಿಕನ್ ನ ತಂದಿದ ತಕ್ಷಣ ಚೆನ್ನಾಗಿ ತೊಳೆದು ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಅದಕ್ಕೆ ಚಿಕನ್ ಹಾಕಿ ಬೇಯಿಸ್ಕೊಳ್ಬೇಕು. ಇನ್ನ ಈ ಟೈಮ್ ಅಲ್ಲಿ ಚಿಕನ್ ಸ್ವಲ್ಪ ಉಪ್ಪನ್ನ ಹಿಡ್ಕೊಳ್ಳಿ ಅಂತ ಹೇಳಿ ಉಪ್ಪನ್ನ ಕೂಡ ಆಡ್ ಮಾಡಿದೀನಿ. ಈಗ ಇಲ್ಲಿ ನಮ್ಗೇನು ಕೆಲಸ ಇಲ್ಲ, ಚಿಕನ್ ಪೂರ್ತಿಯಾಗಿ ಬೇಯಬೇಕು, ಇಲ್ಲ ಅಟ್ಲೀಸ್ಟ್ ಒಂದು 90% ಆದ್ರೂ ಬೇಯಬೇಕು. ಅಷ್ಟರಲ್ಲಿ ನಾನ್ ಮಸಾಲೆ ಏನೇನ್ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದ್ ಪ್ಲೇಟ್ ಅಲ್ಲಿ 1 ಇಡಿ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇನ್ನ 1 ಇಂಚ್ ಆಗುವಷ್ಟು ಶುಂಠಿ, ಸ್ವಲ್ಪ ಚಕ್ಕೆ, 4 ರಿಂದ 5 ಲವಂಗ, 4 ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ 7 ರಿಂದ 8 ತಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ತಗೊಳ್ಬಹುದು. ಇನ್ನ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಇನ್ನ ಇದ್ರ ಜೊತೆಗೆ ನಾನಿಲ್ಲಿ ಮಸಾಲೆಗೆ 1 ಸ್ಪೂನ್ ಆಗುವಷ್ಟು ಧನ್ಯ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಚಮಚದಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇನ್ನ ಇಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ನಾನೀಗ ಏನೇನ್ ತೋರಿಸಿದ್ನಲ್ಲ ಮಸಾಲೆ ಪದಾರ್ಥಗಳು, ಅದನ್ನ ಒಂದೊಂದಾಗಿ ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಚಿಕನ್ ನೀರ್ ಬಿಟ್ಕೊಳ್ಳುತ್ತೆ. ಆ ನೀರು ಕಂಪ್ಲೀಟ್ ಆಗಿ ಖಾಲಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ಚಿಕನ್ 1/4% ಬೆಂದೋಗಿರುತ್ತೆ. ಈಗ ಚಿಕನ್ ಅಲ್ಲಿ ನೀರು ಸ್ವಲ್ಪನೂ ಇಲ್ದೇ ಇರೋ ತರ ಡ್ರೈ ಆಗಿದೆ. ಸೊ ಈ ಟೈಮ್ ಅಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನ ಮಿಕ್ಸಿಲಿ ಉಳಿದಿರೋ ಅಂತ ಪದಾರ್ಥನ ವೇಸ್ಟ್ ಮಾಡೋದ್ ಬೇಡ ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರ್ನ ಹಾಕೊಂಡು ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ತಗೊಂಡಿರೋದು ಎಲ್ಲಾನು ಹಸಿ ಮಸಾಲೆನೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇನ್ನ ಮಸಾಲೆ ಅದು ಹಸಿ ವಾಸನೆ ಕೂಡ ಹೋಗಿದೆ. ಸೊ ಈ ಟೈಮ್ ಅಲ್ಲಿ ನಾವು ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ. ಇಲ್ಲಿ ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪದ ಒಗ್ಗರಣೆ ಬಿದ್ರೆ ಚಿಕನ್ಗೆ ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ.
ಇಲ್ಲಿ ತುಪ್ಪ ಚೆನ್ನಾಗಿ ಕಾಯ್ಬೇಕು, ಹೈ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾವ್ ಯಾವಾಗ್ಲೂ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಎಣ್ಣೆ ಆಗ್ಲಿ ಇಲ್ಲ ತುಪ್ಪ ಆಗ್ಲಿ ಅದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಅವಾಗ ಹಾಕ್ಬೇಕು. ಇನ್ನ ಒಂದ್ 2 ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೊಂಡಿದೀನಿ. ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ತಾ ಇದೀನಿ. ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನ ಕೂಡ ಆಡ್ ಮಾಡ್ತಾ ಇದೀನಿ. ಇದಕ್ಕೆ ನಾನು ಒಂದ್ 2 ಚಿಕ್ಕ ಈರುಳ್ಳಿಗಳನ್ನ ಕಟ್ ಮಾಡಿ ಇಟ್ಟಿದ್ದೆ, ಸೊ ಆ ಈರುಳ್ಳಿಗಳನ್ನ ಸೇರಿಸ್ಕೊಳ್ತಾ ಇದೀನಿ. ಇಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಅದು ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಈ ಒಗ್ಗರಣೆಗೆ ಲೈಟ್ ಆಗಿ ಒಂದ್ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ತಾ ಇದೀನಿ. ಇಲ್ಲಿ ನಾವು ಹಾಕಿರುವಂತ ಗೋಡಂಬಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲಾನು ಪರ್ಫೆಕ್ಟ್ ಆಗಿ ರೋಸ್ಟ್ ಆಗಿದೆ. ಇಷ್ಟಾದ್ರೆ ಸಾಕಾಗುತ್ತೆ. ಈಗ ಇದು ಹುರಿದಿರುವಂತ ಮಿಶ್ರಣ ಏನಿದೆ ಇದನ್ನ ನಾವು ಚಿಕನ್ಗೆ ಹಾಕೊಂಡ್ರೆ ಅಲ್ಲಿಗೆ ಚಿಕನ್ ರೆಡಿ ಆಗುತ್ತೆ. ಇಲ್ಲಿ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬೆಂದಿತ್ತು, ಪರ್ಫೆಕ್ಟ್ ಆಗಿ ಬೆಂದಿತ್ತು ಅಂತಾನೆ ಹೇಳ್ಬೋದು. ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ಹಾಗೆ ಯಾವ್ದು ಚಪಾತಿ, ರೋಟಿ ಇಲ್ಲ ಅನ್ನ ಯಾವ್ದು ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಬರೀ ಈ ಡ್ರೈನ ಕುತ್ಕೊಂಡು ನೀವು ತಿನ್ಬೋದು. ಇನ್ನ ಉಪ್ಪು ಖಾರ ಅಂತೂ ಪರ್ಫೆಕ್ಟ್ ಆಗಿತ್ತು. ಇನ್ನ ನಾವ್ ಹಾಕಿದ ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ಒಗ್ಗರಣೆ ಅಂತೂ ಎಕ್ಸಲೆಂಟ್ ಫ್ಲೇವರ್ನೇ ಕೊಡ್ತಾ ಇತ್ತು. ಕಡಿಮೆ ಕೆಲಸ ಅಂಡ್ ಟೇಸ್ಟಿ ಫುಡ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸೋಂಬೇರಿ ಲಂಚ್ ರೆಸಿಪಿ. ಯಾರ್ ಬೇಕಾದ್ರೂ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂತ ರೆಸಿಪಿ ಇದು. ಇನ್ನ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನೀವ್ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗ್ ಸಿಗುತ್ತೆ. ಇನ್ನ ನಾವ್ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸ್ಟೇ ಟ್ಯೂನ್.